ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾನು ತುಲಾ ರಾಶಿಯ ಬಗ್ಗೆ ಒಂದು ರೀಡಿಂಗ್ನ ಮಾಡ್ತಾಯಿದ್ದೀನಿ. ತುಲಾ ರಾಶಿ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಲೀಬ್ರಾ ಅಂತ ಕರಿತೀವಿ. ಸೊ ಈ ರಾಶಿಗೆ ಅಕ್ಟೋಬರ್ನಲ್ಲಿ ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನಾವು ಇವತ್ತು ನೋಡೋಣ. ಇದು ಜನರಲ್ ರೀಡಿಂಗ್. ಸೊ ಯಾರ ಬರ್ತ್ ಚಾರ್ಟ್ನಲ್ಲಿ ತುಲಾ ರಾಶಿ ಇದೆ ಅವರೆಲ್ಲರೂ ನೋಡ್ಬೋದು. ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಹೇಳಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಷಯ, ನಾನು ಇಂಗ್ಲೀಷ್ನಲ್ಲಿ ಕೂಡ ನಾನು ಟ್ಯಾರೋ ರೀಡಿಂಗ್ನ ಮಾಡ್ತೀನಿ. ಅದರ ಹೆಸರು ಎಂಪೀರಿಯನ್ ಮೆಸೇಜಸ್ ಅಂತ. ಸೊ ನಿಮಗೆ ಇಂಗ್ಲೀಷ್ನ ಟ್ಯಾರೋ ರೀಡಿಂಗ್ನ ನೋಡೋದಕ್ಕೆ ಆಸಕ್ತಿ ಇದ್ದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ನ ನಾನು ಹಾಕಿರ್ತೇನೆ. ಸೊ ಈಗ ಶುರು ಮಾಡೋಣ. ಏನಿದೆ ಅಂತ ಹೇಳಿ ನೋಡ್ತಾ ಇದ್ದೇನೆ. ಲವರ್ಸ್ ಇದೆ. ಲವರ್ಸ್, ಅಡ್ವೆಂಚರ್, ಸ್ಲೋಯಿಂಗ್ ಡೌನ್, ಕಂಪ್ಯಾರಿಸನ್, ಶೇರಿಂಗ್, ಮೈಸರ್, ಮೂಮೆಂಟ್ ಟು ಮೂಮೆಂಟ್, ಇನ್ನೋಸೆನ್ಸ್, ಮೈಂಡ್. ಸೊ ಇಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಓವರಾಲ್, ಓಕೆ, ಫಸ್ಟು ಅದನ್ನು ಹೇಳ್ತೀನಿ, ಆಮೇಲಿಂದ ಡೀಟೇಲ್ಸ್ಗೆ ಹೋಗೋಣ. ಮೊದಲನೇದಾಗಿ ಈ ತಿಂಗಳಲ್ಲಿ ನಾನು ನೋಡ್ತಾ ಇರೋ ಹಾಗೆ ತುಂಬ ಒಂದು ಇನ್ಸೈಟ್ ಅಂತ ಹೇಳ್ತೀವಿ. ಇನ್ಸೈಟ್ ಅಂತ ಅಂದರೆ ಏನೋ ಒಂದು ರೀತಿಯಾದಂತಹ ಒಂದು ತಿಳುವಳಿಕೆ ಅಥವಾ ಜ್ಞಾನೋದಯ ಅಂತ ಹೇಳ್ಬೋದು. ಇನ್ನೊಂಚೂರು ನಮ್ಮ ಬಗ್ಗೆನೇ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಏನು ನಡೀತಾ ಇದೆ ಅದರ ಬಗ್ಗೆ ಇರ್ಬೋದು, ಅಥವಾ ಜನಗಳ ಬಗ್ಗೆ ಇರ್ಬೋದು, ಪ್ರಪಂಚದ ಬಗ್ಗೆ ಇರ್ಬೋದು. ಸೊ ಒಂದು ರೀತಿಯಾದಂತಹ ಒಂದು ಅವೇರ್ನೆಸ್ ಅಂತ ಹೇಳ್ತೀವಿ. ಏನೋ ಒಂದು ಕಲ್ತ್ಕೊಂಡಂಗೆ ಅಥವಾ ಹೊಸ ವಿಷಯ ಗೊತ್ತಾದಂಗೆ ಆ ಥರ ಒಂದು ಎನರ್ಜಿ ಈ ಪೂರ್ತಿ ತಿಂಗಳಲ್ಲಿ ನಾನು ನೋಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ನಾವು ಮೊದಲನೇದಾಗಿ ಲವರ್ಸ್ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಲವರ್ಸ್ ಅಂದರೆ ನಿಮ್ಗೆ ಗೊತ್ತು, ಪ್ರೀತಿ ಮಾಡೋರು. ಇದರಲ್ಲಿ ಪ್ರೀತಿನಲ್ಲಿ ಬೇರೆ ಬೇರೆ ಹಂತಗಳಿದೆ, ನಿಮಗೆಲ್ಲರಿಗೂ ಗೊತ್ತಿರತ್ತೆ. ಮೊದಲನೇದಾಗಿ ಒಂದು ಅಟ್ರಾಕ್ಷನ್ ಇರುತ್ತೆ. ಓಕೆ, ಅಟ್ರಾಕ್ಷನ್ ಇರುತ್ತೆ, ನೋಡಿದಾಗ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಪ್ರೀತಿ ಹುಟ್ಕೊಳ್ಳುತ್ತೆ. ಸೊ ಮೊದಲನೇದಾಗಿ ನೋಡೋದು ಫಿಸಿಕಲ್ ಅಟ್ರಾಕ್ಷನ್ನು. ಸೊ ಅದನ್ನು ನಾವು ಪ್ರೀತಿ ಅಂತ ನಾವು ಕರೆಯೋಕ್ಕಾಗೋದಿಲ್ಲ. ಪ್ರೀತಿ ಯಾವಾಗ ಬರುತ್ತೆ ಅಂತ ಅಂದರೆ ಇನ್ನೂ ತುಂಬ ನೀವು ಅವ್ರನ್ನ ಫಿಸಿಕಲ್ ಅಟ್ರಾಕ್ಷನ್ಗಿಂತ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದಾಗ. ಓಕೆ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಜೊತೆಯಲ್ಲಿ ಇರೋ ಅಂಥದ್ದಲ್ಲ, ಬಟ್ ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ತೀವಲ್ಲ, ಅದನ್ನು ನಾವು ಆವಾಗ ಆ್ಯಕ್ಚುಲಿ ಪ್ರೀತಿ ಶುರುವಾಗತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಅದರಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ ಅಂತ ಅಂದರೆ ಕಂಪ್ಯಾಷನ್ ಅಂತ ಅಂದರೆ ಅವ್ರು ಏನೇ ಮಾಡಿದ್ರೂ ಅವ್ರ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಂಡಿರೋದು, ಅವ್ರನ್ನ ಒಂಥರ ಒಂದು ಪರವಾಗಿಲ್ಲ ಅಂತ ಹೇಳಿ ಕ್ಷಮಿಸೋದು, ಅವರ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡಿ ಅವ್ರಿಗಾಗೋವಂಥದ್ದು ಅವ್ರಿಗೆ ಇಷ್ಟ ಆಗೋ ಹಾಗೆ ಎಲ್ಲ ಇರೋವಂಥದ್ದು, ಅದು ಕಂಪ್ಯಾಷನ್. ಅದು ನೆಕ್ಸ್ಟ್ ಲೆವೆಲ್ ಅದು. ಸೊ ಅದು ಮೆಚೂರಿಟಿ ಜೊತೆಗೆ ಅದು ಬರುತ್ತೆ. ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಲವರ್ಸ್ ಅಂತ ಅಂದರೆ ಈ ಮಧ್ಯ, ಈ ಹೊಸದಾಗಿ ಇರುವಂಥ ಪ್ರೀತಿನೂ ಅಲ್ಲ, ಅಥವಾ ತುಂಬ ಮೆಚೂರ್ ಆಗಿರುವಂಥ ಒಂದು ಪ್ರೀತಿನೂ ಕೂಡ ಅಲ್ಲ. ಆದರೆ ಖಂಡಿತವಾಗ್ಲೂ ನಿಮ್ಮ ಸ್ನೇಹಿತರಾರಿದ್ದಾರೆ ಅಥವಾ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಓಕೆ, ಅವರ ಬಗ್ಗೆ ಇನ್ನು ಸ್ವಲ್ಪ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸ್ವಲ್ಪ ಡೀಪಾಗಿ ಇನ್ನೊಂಚೂರು ಹೆಚ್ಚು ನೀವು ಅವ್ರ ಬಗ್ಗೆ ತಿಳ್ಕೊಳ್ತೀರಾ, ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ತಾರೆ, ಇಷ್ಟಪಡೋಕ್ಕೆ ಶುರು ಮಾಡ್ಬೋದು ಇನ್ನೂ ಹೆಚ್ಚಾಗಿ. ಏಕೆಂದರೆ ಅದು ಬೆಳೀತಾ ಅಂದರೆ ಫಿಸಿಕಲ್ ಅಟ್ರಾಕ್ಷನ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಇನ್ನೂ ಆ ಪ್ರೀತಿ ಹೆಚ್ಚಾಗತ್ತೆ. ಓಕೆ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಹೇಗೆ ಕಾಣ್ತಾ ಇದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ, ಅದಕ್ಕಿಂತ ಮಿಗಿಲಾಗಿ ಇದು. ಓಕೆ, ಸೊ ಅದು ಒಂದು ಅಕ್ಟೋಬರ್ನಲ್ಲಿ ಆಗ್ಬೋದು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಸೊ ಒಳ್ಳೆಯ ಶುರುವಂತೂ ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಏನಿದೆ ಅಂತ ಹೇಳಿ ನಾವು ನೋಡೋಣ. ಈ ತಿಂಗಳಲ್ಲಿ ನಿಮಗೇನೋ ಒಂಥರ ಒಂದು ಅಡ್ವೆಂಚರ್ ಅಂದರೆ ಏನೋ ಒಂದು ಹುಡುಕಾಟ ನಮಗೇನು ಅಂತಲೇ ಗೊತ್ತಿರೋದಿಲ್ಲ. ಮುಂದಕ್ಕೇನು, ನೆಕ್ಸ್ಟ್ ಸ್ಟೆಪ್ ಏನು ಅಂತಲೇ ಗೊತ್ತಿರೋದು. ಯಾವುದೋ ಒಂದು ಹುಡುಕಾಟದಲ್ಲಿ
ನೀವು ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಏನೋ ಒಂದು ಅಥವಾ ಇಲ್ಲದೇ ಇದ್ರೂ ಕೂಡ ಆ ಥರ ಒಂದು ಸಿಚುವೇಶನ್ ಬರ್ಬೋದು. ಸೊ ಅಲ್ಲೇನು ನಿಮಗೇನು ಪ್ಲ್ಯಾನ್ ಇಲ್ಲ, ಒಂದು ಮ್ಯಾಪ್ ಹಾಕ್ಕೊಂಡು ಎಲ್ಲೂ ಹೋಗ್ತಾ ಇಲ್ಲ, ಒಂದು ಪ್ಲ್ಯಾನ್ ಅಂತ ಇಲ್ಲ. ಸುಮ್ಮನೆ ಏನೋ ಒಂದು ಅಂದರೆ ಒಂದು ಡಿಸ್ಕವರ್ ಮಾಡ್ತೀವಿ ಒಂದೊಂದು ಸಲ. ನಮಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾವು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇನ್ನೇನೋ ಆಗಿ ಅದು ಬರುತ್ತೆ. ಹಾಗಾಗಿ ಏನೋ ಹೊಸದೇನಾದರೂ ಒಂದು ಕಲ್ತ್ಕೊಳ್ತೀವಿ. ಸೊ ಅದೇ ರೀತಿಯಾಗಿ ನೀವು ಕೂಡ ಏನೂ ಒಂದು ಪ್ಲ್ಯಾನ್ ಇಲ್ಲ ಮನಸ್ಸಲ್ಲಿ, ಏನೂ ಒಂದು ಮ್ಯಾಪ್ ಹಾಕ್ಕೊಂಡು ಹೋಗೋ ಥರ ಏನಿಲ್ಲ, ಏನೂ ಗ್ಯಾರಂಟಿ ಇಲ್ಲ, ಇದು ಮಾಡಿದ್ರೆ ಇದು ಸಿಗತ್ತೆ ಅಂತ ಒಂದು ಗ್ಯಾರಂಟಿ ಇಲ್ಲ. ಆದರೆ ಒಂದು ಮಗು ಥರ ಒಂದು ಏನೋ ಒಂದು ಹುಡುಕಾಟದಲ್ಲಿ ನೀವಿದ್ದೀರಾ, ಅಥವಾ ಏನಾದರೂ ಒಂದು ನಿಮಗೆ ಸಿಗಬಹುದು, ಏನೋ ಒಂದು ಅಚಾನಕ್ಕಾಗಿ ಅದು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಒಂದು ಸಿಗ್ಬೋದು. ಓಕೆ, ಅಥವಾ ನೀವು ಅರ್ಥ ಮಾಡ್ಕೊಳ್ಬೋದು ಆ ಥರ. ಓಕೆ, ಸೊ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಏನೋ ಒಂದು ನಿಮಗೆ ಮನವರಿಕೆ ಆಗ್ಬೋದು. ಅಡ್ವೆಂಚರ್ ಅಂದರೆ ನೀವು ಮನೆ ಬಿಟ್ಟು ಹೋಗಬೇಕು, ಹೊರಗಡೆನೇ ಹೋಗಬೇಕು ಅಂತ ಅಲ್ಲ. ಇದು ಯಾವುದೋ ಒಂದು ರೀತಿಯಾಗಿ ಒಂದು ಏನೋ ಒಂದು ನಿಮ್ಮ ಕಣ್ಣಿಗೆ ಗೋಚರಿಸುತ್ತೆ ಆ ಥರ. ಓಕೆ, ಸೊ ಅದು ಕೂಡ ಇಲ್ಲಿ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಆದರೆ ನಿಮಗೆ ಒಂದು ಸಲಹೆ ಇಲ್ಲಿ ಏನಿದೆ ಅಥವಾ ಸಂದೇಶ ಏನಿದೆ ಅಂತ ಅಂದರೆ, ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಾನು ಹೇಳಿದ್ನಲ್ಲ, ಏನೋ ಒಂದು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಥರ ಇರ್ಬೋದು, ಏನೋ ಒಂದು ಟ್ರೈ ಮಾಡ್ತಾ ಇರ್ಬೋದು. ಆದರೆ ಆ ಥರ ಪಡಬೇಡಿ, ಸ್ವಲ್ಪ ಸ್ಲೋ ಮಾಡಿ, ಸ್ಲೋ ಡೌನ್. ಓಕೆ, ಅದು ಯಾಕೋ ಆಗ್ತಾಯಿಲ್ಲ, ನಾನು ಮಾಡಿದ್ದು ವರ್ಕ್ ಆಗ್ತಾಯಿಲ್ಲ. ಒಂದೊಂದು ಸಲ ಟೈಮ್ ತೊಗೊಳುತ್ತೆ, ಕೆಲವೊಂದು ಕೆಲಸಗಳು ಟೈಮ್ ತೊಗೊಳುತ್ತೆ. ರಿಸಲ್ಟ್ ಕೊಡೋದಕ್ಕೆ ನೀವು ಅವಕಾಶ ಕೊಡಬೇಕು, ತಾಳ್ಮೆ ಇರಬೇಕು. ಸೊ ಸ್ಲೋ ಡೌನ್ ಅಂದರೆ ನೀವು ಅಷ್ಟೊಂದು ಆತರ ಪಡುವಂಥ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ. ನೀವು ನಿಧಾನಿಸಿ ಅಂತ ಹೇಳಿ ಇಲ್ಲಿ ಬಂದು ನಿಮಗೆ ಮೆಸೇಜ್ ಇದೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಳ್ಬೇಡಿ. ಎಷ್ಟೋ ಸಲ ನಾವು ಮಾಡಿ ಒಂದನ್ನೇ ಅದೇನೇ ನಾವು ಟ್ರೈ ಮಾಡ್ತಾಯಿದ್ರು ಫೇಲ್ ಆಗ್ತಾ ಇರತ್ತೆ, ಅದು ಆಗೋದಿಲ್ಲ. ಓಕೆ, ಅದು ಅದು ಒಂದೊಂದು ಸಲ ಅದು ನಮ್ಗೆ ಬೇಕಾದಂಥ ರಿಸಲ್ಟ್ ಅದು ಕೊಡೋದಿಲ್ಲ. ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ, ಸ್ಲೋ ಡೌನ್ ಮಾಡಿ ಅಂತ ಹೇಳಿ ನಿಧಾನವಾಗಿ ತಗೊಳ್ಳಿ. ಹೆಚ್ಚು ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ. ಇದು ನೋಡಿ, ಇದೆಲ್ಲ ನಿಮ್ಮ ಜೀವನದಲ್ಲಿ ಯಾವ ಸಂದರ್ಭ ಇರ್ಬೋದು ಗೊತ್ತಿಲ್ಲ, ಅದಕ್ಕೆ ಅನ್ವಯಿಸ್ಕೊಂಡ ಹಾಗೆ ನೀವು ನೋಡಬೇಕು. ನಾನು ಅದೇ ಅಂತ ನಾನು ನಿಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ ನೀವೇನು ಮಾಡ್ತಾ ಇದ್ದೀರಾ ಅಥವಾ ನಮ್ಮ ಮನಸ್ಸಲ್ಲಿ ಏನಾದ್ರು ಇದ್ದರೆ ಸ್ಲೋ ಡೌನ್ ಮಾಡಿ ಅಂತ ಹೇಳಿ ನಿಮಗೆ ಒಂದು ಇಲ್ಲಿ ಮೆಸೇಜ್ ಇದೆ. ಓಕೆ, ಈಗ ನೀವು ಏನೋ ಒಂದು ರೀತಿಯಲ್ಲಿ ನೀವು ಕಂಪೇರ್ ಮಾಡ್ತಾ ಇದ್ದೀರಾ. ಓಕೆ, ಈಗ ನೋಡಿ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವರು ನೋಡೋದಕ್ಕೆ ಸುಂದರವಾಗಿರ್ತಾರೆ, ಅಥವಾ ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ನಮಗಿಂತ ಹೆಚ್ಚಾಗಿ ದುಡ್ಡಿರ್ಬೋದು ಅವ್ರ ಹತ್ರ. ಸೊ ಫೈನಾನ್ಷಿಯಲಿ ಚೆನ್ನಾಗಿರ್ಬೋದು. ಓಕೆ, ಎಲ್ಲ ಥರದವರು ನಮ್ಮ ಜೀವನದಲ್ಲಿ ನಮಗೆ ಸಿಗ್ತಾರೆ. ಆದರೆ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ. ಅವ್ರಿಗೆ ನಮಗಿಂತ ಜಾಸ್ತಿ ಟ್ಯಾಲೆಂಟ್ ಇರ್ಬೋದು, ನಮಗಿಂತ ಹೆಚ್ಚು ಖುಷಿಯಾಗಿರ್ಬೋದು. ಅವರು ಖುಷಿ ಕೂಡ ಆಯಿತಾ, ನಮಗಿಂತ ಯಾವಾಗಲೂ ಖುಷಿಯಾಗಿರ್ಬೋದು. ಸೊ ನಮ್ಗೆ ಎಷ್ಟು ಸಲ ಅವ್ರು ನೋಡಿದಾಗ ಒಂಥರ, ನಾನೇನು ಹೇಳ್ಬೋದು, ಅದನ್ನು ಅಸೂಯೆ ಅಂತ ಹೇಳೋಕ್ಕಾಗತ್ತೆ ಏನೋ ಗೊತ್ತಿಲ್ಲ. ಬಟ್ ಆದರೆ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಅವರ ಸಿಚುವೇಶನ್ ಬೇರೆ ಇರುತ್ತೆ, ನಮ್ಮ ಸಿಚುವೇಶನ್ ಬೇರೆ ಇರುತ್ತೆ. ಬಟ್ ಆದರೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಅದನ್ನು ಮಾತ್ರ ನಾವು ನೋಡ್ತೀವಿ, ಅವರಲ್ಲಿರೋ ಹುಳುಕು ನಮಗೆ ಗೊತ್ತಿರೋದಿಲ್ಲ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೊಂದು ಅಡ್ವೈಸ್ ಏನಿದೆ ಅಂತ ಅಂದರೆ, ನೀವು ಆ ಥರ ಯಾವುದೇ ಒಂದು ಸಿಚುವೇಶನ್ ಇರ್ಬೋದು, ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಥವಾ ಅವ್ರಿಗೆ ಒಳ್ಳೆ ಕೆಲಸ ಇರ್ಬೋದು, ನಿಮಗೆ ಕೆಲಸ ಇಲ್ಲದೆ ಇರ್ಬೋದು. ಸೊ ಆ ರೀತಿಯಾಗಿ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ, ಕಂಪೇರ್ ಮಾಡ್ಕೊಳ್ಬೇಡಿ. ಯಾವುದೋ ಒಂದು ರೀತಿಯಲ್ಲಿ ನೀವು ಕಂಪೇರ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಯಾವಾಗಲೂ ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಅವ್ರಿಗಿಂತ ಒಂದು ಲೆವೆಲ್ ಕಮ್ಮಿ ಅಂತ ನಮ್ಮನ್ನು ನಾವೇ ಒಂದು ಲೆವೆಲ್ ಕೆಳಗಡೆ ಮೆಟ್ಲಿಗೆ ಹಾಕೊಂಡ್ಬಿಡ್ತೀವಿ. ಓಕೆ, ಅವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದಾಗ ನಮ್ಮನ್ನು ನಾವೇ ನಮ್ಮ ಬಗ್ಗೆ ಒಂದು ಕಮ್ಮಿ ಲೆವೆಲಲ್ಲಿ ಯೋಚನೆ ಮಾಡ್ತೀವಿ. ಅವರಷ್ಟಿಲ್ಲಪ್ಪ, ನಮ್ಮ ಹತ್ರ ಅವರಷ್ಟಿಲ್ಲಪ್ಪ, ಅವ್ರ ಥರ ಅಲ್ಲಪ್ಪ ಅಂತ. ಸೊ ಕಂಪೇರ್ ಮಾಡಬೇಡಿ.
ಅವ್ರದ್ದು ಏನು ನಡೀತಾ ಇದೆ ಅವ್ರ ಜೀವನನೇ ಬೇರೆ, ನಿಮ್ದೇನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅದೇ ಬೇರೆ, ನಿಮಗೆ ಪೂರ್ತಿಯಾಗಿ ನಿಮಗೆ ಗೊತ್ತಿರೋದು ಇಲ್ಲ. ಹಾಗಾಗಿ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ತೆಗೀರಿ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ. ಓಕೆ, ಈ ಮೇಜರ್ ಒಂದು ಅಕಂಪ್ಲಿಷ್ಮೆಂಟ್ ಅಂತ ಅಂದರೆ ಏನು ಅಂದರೆ, ಒಂದು ಈ ತಿಂಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಯಾರಿಗಾರು ಕೊಡಬೇಕು ಏನಾದರೂ ಅಂತ ಅನ್ನಿಸ್ಬೋದು. ಅಂದರೆ ಶೇರ್ ಮಾಡೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ಯಾವುದೋ ಕೆಲವು ವಸ್ತುಗಳನ್ನಿರ್ಬೋದು, ಕೆಲವು ಏನೋ ಒಂದು ನಿಮ್ಮ ತುಂಬ ಪೊಸೆಸಿವ್ ಆಗಿದ್ದೀರಾ ಅದ್ರ ಬಗ್ಗೆ. ಓಕೆ, ಏಕೆಂದರೆ ಇದು ನಾನು ಬರೀ ಈ ಫಿಸಿಕಲ್ ವಸ್ತುಗಳು ಅಂತ ಹೇಳೋಕ್ಕಾಗಲ್ಲ. ಬಟ್ಟೆ ಅದು ಇದು ಅಂತ ನಾನು ಆ ಥರ ನಾನು ಅಥವಾ ಚಿನ್ನ ಬೆಳ್ಳಿ ಆ ಥರದ್ದಲ್ಲ, ಫಿಸಿಕಲ್ ವಸ್ತು ಅಂತ ಅಂದ್ಕೊಳ್ಬೇಡಿ. ನಮ್ಮ ಹತ್ರ ನಮ್ಮ ಪೊಸೆಷನ್ಸ್ ಅಂತ ಅಂತೀವಲ್ಲ, ಅಂದರೆ ಅದು ಮನಸ್ಸಲ್ಲಿ ಕೂಡ ಇರ್ಬೋದು. ಯಾರ ಬಗ್ಗೆನೂ ಒಂದು ಅವ್ರು ನಮ್ಮವರು, ನಮಗೆ ಸೇರಿದ್ದು ಅದು ಇದು ಅಂತ ನಾವು ತುಂಬ ಒಂದೊಂದು ಸಲ ನಾವೇನು ಮಾಡ್ತೀವಿ, ಅದಕ್ಕೆ ಅಂಟ್ಕೊಂಡಿರ್ತೀವಿ. ಅದು ಮನಸ್ಸಲ್ಲಿ ಕೂಡ ಇರ್ಬೋದು. ಮನಸ್ಸಲ್ಲಿ ಅಂದರೆ ಹಳೇದನ್ನು ಮರಿಬೇಕು ಅಂತ ಇದ್ರೂ ಕೂಡ ಅದನ್ನು ಮರೆಯೋದಿಲ್ಲ. ಓಕೆ, ಎಷ್ಟೋ ಸಲ ಅದು ಮರೆತರೆ ನಮಗೆ ಮುಂದಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದನ್ನು ಮರೆಯೋಕ್ಕೆ ನಾವು ರೆಡಿ ಇರೋದಿಲ್ಲ. ಅದನ್ನು ಕೂಡ ನಾವು ಪೊಸೆಸಿವ್ನೆಸ್ ಅಂದರೆ ಇದು ಯಾವ ಆಯಾಮದಲ್ಲಿ ಬೇಕಾದ್ರೂ ನೀವು ನೋಡ್ಬೋದು. ಸೊ ಈ ಥರ ನಿಮಗೆ ಯಾವುದೋ ಒಂದು ತುಂಬ ಅದು ನಂದು, ನನಗೆ ಸೇರಿದ್ದು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿದೆ, ಅದನ್ನು ಸ್ವಲ್ಪ ನೀವು ಬಿಡಬೇಕು ಅಂತ ಹೇಳಿ ಕೂಡ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹಳೆಯದು ವಿಷಯಗಳು ಮತ್ತೆ ಮತ್ತೆ ಅದನ್ನೇ ಇಟ್ಕೊಂಡು ಮನಸ್ಸಲ್ಲಿ ಇರ್ಬೋದು, ಆ ಥರ. ಅಥವಾ ಏನಾದರೂ ವಸ್ತುಗಳು ಕೂಡ ಇರ್ಬೋದು, ಯಾವುದೇ ಒಂದು ವಸ್ತುಗಳು ಕೂಡ ಇರ್ಬೋದು. ನೋಡಿ, ಸ್ವಲ್ಪ ನಾವೆಲ್ಲದೂ ತುಂಬ ನಂದು 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 ಅಂತ ಅಂದ್ಕೊಳ್ತಾ ಇದ್ದರೆ ಅದು ಹೆಚ್ಚು ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಒಂದು ಯಾವಾಗಲೂ ಏನು ಹೇಳ್ತಾರೆ ಅಂತ ಅಂದರೆ, ನಾವು ಯಾರಿಗಾರು ಒಂದು ಕೊಟ್ಟಷ್ಟು, ನಾವು ದಾನ ಮಾಡಿದಷ್ಟು ಅಥವಾ ಹೆಲ್ಪ್ ಮಾಡಿದಷ್ಟು ನಮಗೆ ಅದರ 2 ಪಟ್ಟು ದುಪ್ಪಟ್ಟು ನಮಗೆ ಸಹಾಯ ಆಗುತ್ತೆ, ನಮಗೆ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ನೀವೇನಾದರೂ ಇಟ್ಕೊಂಡು ಮನಸ್ಸಿರ್ಬೋದು, ವಸ್ತುಗಳಿರ್ಬೋದು, ಏನಾದರೂ ಪೊಸೆಷನ್ಸ್ ಅಂದರೆ ಇದು ಯಾವುದಾದ್ರೂ ಇರ್ಬೋದು, ಆ ಥರ ಮನಸ್ಸಲ್ಲಿ ಏನಾದರೂ ಒಂದು ಇಟ್ಕೊಂಡು ತುಂಬ ದಿನ ಇದ್ದರೆ ಬಿಟ್ಬಿಡಿ. ಅದನ್ನು ಮನಸ್ಸದಾದರೆ ಬಿಟ್ಬಿಡಿ. ವಸ್ತುಗಳಾದರೆ ತುಂಬ ಅದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಿ. ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದೆ. ಓಕೆ, ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ, ನಿಮಗೆ ಶೇರ್ ಮಾಡೋವಂಥ ಒಂದು ಮನಸ್ಸು ಕೂಡ ಬರ್ಬೋದು. ಅದು ದಾನ ಇರ್ಬೋದು, ಯಾವ ಥರದಲ್ಲಾದರೂ ಯಾರಿಗಾರು ಸಹಾಯ ಮಾಡೋದು ಇರ್ಬೋದು. ಇದು ಶೇರ್ ಮಾಡೋದು ಅಂತಂದರೆ ಒಂದು ಖುಷಿನ ಕೂಡ ಶೇರ್ ಮಾಡೋದು ಅಂತ ಹೇಳ್ಬೋದು. ನಮ್ಮಲ್ಲಿರೋವಂಥ ಒಂದು ಖುಷಿನ ಕೂಡ ಹಂಚ್ಕೊಂಡ್ರೆ ಅದನ್ನು ಕೂಡ ಹಂಚ್ಕೊಳ್ಳೋದು ಅಂತ ಹೇಳ್ಬೋದು. ಸೊ ಇದು ಜಸ್ಟ್ ವಸ್ತುಗಳಲ್ಲ, ಮನಸ್ಸಿನದಲ್ಲ, ಇದು ಖುಷಿ ಕೂಡ. ನೀವು ಹಂಚ್ಕೊಳ್ತೀರಾ ಅಂತ ಹಂಚ್ಕೊಳ್ತಾ ಇಲ್ಲ ಅಂತ ಅಂದರೆ ಹಂಚ್ಕೊಳ್ಳಿ. ಓಕೆ, ಸೊ ಅದು ಒಂದು ಕೂಡ ಮೆಸೇಜ್ ಇದೆ. ಮತ್ತು ತುಂಬ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ನೀವು ಗೊತ್ತಿಲ್ಲ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಒಂದೊಂದು ಸಲ ಅದನ್ನು ಯಾರಿಗೂ ಹೇಳೋದಿಲ್ಲ. ಇಲ್ಲಿ ನಿಮಗೆ ಇರೋವಂಥ ಮೆಸೇಜ್ ಏನು ಅಂತ ಅಂದರೆ, ಒಂದೊಂದು ಕ್ಷಣನೂ ಅನುಭವಿಸಿ. ಓಕೆ, ಮೊಮೆಂಟ್ ಟು ಮೊಮೆಂಟ್. ಯಾವಾಗ ನಾವು ನಮ್ಮ ಪ್ರತಿ ದಿನವನ್ನು ನಾವು ಬಾಳೋಕ್ಕೆ ಶುರು ಮಾಡ್ತೀವಿ, ಪ್ರತಿಯೊಂದು ದಿನವನ್ನು ನಾವು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀನಿ, ಅದೇನಿದೆ ಅದು ಇದ್ದಂಗೆ ನಾವು ನೋಡೋಕ್ಕೆ ಶುರು ಮಾಡ್ತೀವಿ. ಆವಾಗಲೇ ನಾವು ಆ ದಿನಾನ ನಾವು ಲಿವಿಂಗ್ ದ ಡೇ. ಓಕೆ, ಲಿವಿಂಗ್ ದ ಡೇ ಅಂದರೆ ಅವತ್ತಿನ ದಿನಕ್ಕೆ ನಾವು ಬದುಕಿದ್ದೀವಿ. ನಾಳೆದು ತುಂಬ ಯೋಚನೆ ಮಾಡಬೇಡಿ, ಹಿಂದಿನ ದಿನ ತುಂಬ ಅದಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಿ. ಇವತ್ತೇನಿದೆ ಅದನ್ನು ನೀವು ಬದುಕಿ, ಫಸ್ಟು ಅದನ್ನು ಬದುಕಿ. ಸೊ ಅದು ಇದು ನನ್ನ ಕನ್ನಡ ಕರೆಕ್ಟಾ ಇಲ್ವಾ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಮೊಮೆಂಟ್ ಟು ಮೊಮೆಂಟ್ ಅಂತ ಅಂದರೆ, ಆ ಒಂದು ಕ್ಷಣದಲ್ಲಿ ಏನಾಗ್ತಾ ಇದೆ ಅಲ್ಲಿ ಅಲರ್ಟ್ ಆಗಿರಿ, ಏನು ನಡೀತಾ ಇದೆ ಆ ಕ್ಷಣದಲ್ಲಿ ಇರಿ. ಓಕೆ, ಅದು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬರನ್ನ ನೋಡಿ ಜಡ್ಜ್ಮೆಂಟ್ ಮಾಡೋದು ಅದನ್ನು ಬಿಟ್ಬಿಡಿ. ಸೊ ಆ ಕ್ಷಣದಲ್ಲಿ ಇರಿ ಅಂತ ಹೇಳಿ ನಿಮಗೆ ಇಲ್ಲಿ ಒಂದು
ಮೆಸೇಜ್ ಇದೆ. ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀರ, ಅದೇನು ಅಂತ ಗೊತ್ತಿಲ್ಲ. ಸೊ ತುಂಬ ಅದನ್ನು ಇಟ್ಕೊಂಡಿದ್ರೆ ನೀವು ಎಡು ಬೀಳ್ತೀರ. ಸೊ ಸ್ವಲ್ಪ ಮಟ್ಟಿಗೆ ಬಿಟ್ಬಿಡಿ ಅಂತ ಹೇಳಿ. ಯಾಕೆಂದರೆ ಇಲ್ಲಿ ನೆಕ್ಸ್ಟ್ ಕಾರ್ಡ್ ಇರುವಂಥದ್ದು ಇನೋಸೆನ್ಸ್ ಅಂತ ಹೇಳ್ತೀವಿ. ಇನೋಸೆನ್ಸ್ ಅಂದರೆ ಮುಗ್ಧ ಸ್ವಭಾವ. ಈ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ, ಚಿಕ್ಕ ಮಗುಗೆ ಏನು ಗೊತ್ತಿರೋದಿಲ್ಲ. ಅಫ್ಕೋರ್ಸ್ ಬೆಳೀತಾ 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 ಅದಕ್ಕೆ ಸುಳ್ಳು ನಿಜ ಎಲ್ಲದೂ ಗೊತ್ತಾಗೋಕ್ಕೆ ಶುರುವಾಗತ್ತೆ ಮಗುಗೆ. ಆದರೆ ಮಗು ಅದಕ್ಕೆ ಮುಗ್ಧ ಮನಸ್ಸಿರುತ್ತೆ, ಏನೂ ಗೊತ್ತಿರೋದಿಲ್ಲ. ಒಂದೊಂದು ಸಲ ಲೈಫಲ್ಲಿ ನಾವು ಆ ಮುಗ್ಧತೆನ ಏನು ಎಲ್ಲ ಬಿಟ್ಬಿಟ್ಟು ಇಂದ ನಾವು ಆ ಒಂದು ಮುಗ್ಧತೆಯಿಂದ ಒಂದು ಜೀವನವನ್ನು ನೋಡಬೇಕಾಗತ್ತೆ. ಅದಕ್ಕೆ ನಿಮಗೆ ಈ ಮೆಸೇಜ್ ಇದೆ. ಓಕೆ, ಸೊ ತುಂಬ ಏನು ಯಾರ ಬಗ್ಗೆನೂ ಅಥವಾ ಏನಾದರೂ ಇಟ್ಕೊಂಡಿದ್ರೆ ಅಷ್ಟೊಂದು ಜಡ್ಜ್ ಮಾಡಬೇಡಿ. ಓಕೆ, ಸೊ ಆ ಇನೋಸೆನ್ಸ್ ಇರೋದು ನಮಗೆ ಎಷ್ಟೋ ರೀತಿಯಾಗಿ ಒಂದೊಂದು ಸಲ ಏನು ಗೊತ್ತಿಲ್ಲದೆ ಇರೋದೇ ಬೆಟರು. ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದೆ ಇರೋದು ಬೆಟರ್ ಅಂತ ಅನ್ಸುತ್ತಲ್ವ ನಮಗೆ. ಅದ್ರ ಬಗ್ಗೆ ಗೊತ್ತಾದರೆ ಯೋಚನೆ ಜಾಸ್ತಿ, ಅದ್ರ ಬಗ್ಗೆ ಗೊತ್ತಾದರೆ ಜಗಳಗಳು ಜಾಸ್ತಿ, ಅದ್ರ ಬಗ್ಗೆ ಗೊತ್ತಾದರೆ ನಮಗೆ ಏನೋ ಒಂದು ಮನಸ್ಸಲ್ಲಿ ಇಟ್ಕೋತೀವಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೇ ಬೆಟರ್ ಅಂತ ಎಷ್ಟೋ ಸಲ ನಮ್ಗೆ ಅನಿಸುತ್ತೆ. ಅದನ್ನೇ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋಂಗೆ ಇಟ್ಬಿಡಿ, ಅದೆಷ್ಟೋ ನಿಮಗೆ ಹೆಲ್ಪ್ ಆಗುತ್ತೆ, ಯೋಚನೆಗಳು ಕಮ್ಮಿ ಆಗುತ್ತೆ. ಓಕೆ, ಇಲ್ಲಿ ಕೊನೆಯದಾಗಿ ನಾನು ಇಲ್ಲಿ ನೋಡ್ತಾ ಇರೋದು, ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಅದು ಕಚ 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 ಅಂತ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಒಬ್ಬರ ಹತ್ರ ಹೇಳ್ತಾ ಇಲ್ಲ. ಮತ್ತು ಅದು ನಿಮಗೆ ತುಂಬ ಯೋಚನೆ ಕೊಡ್ತಾ ಇದೆ, ಬೇಕಾಗಿಲ್ಲ ಅದು. ಸೊ ಅದನ್ನು ಬಿಟ್ಬಿಡಿ, ಅದನ್ನು ಬಿಡಿ. ಓಕೆ, ಅದು ಯಾರ ಹತ್ರನಾದರೂ ಹೇಳ್ಕೊಂಡಾಗ, ನಾನು ಶೇರಿಂಗ್ ಅಂತ ಹೇಳಿದ್ನಲ್ಲ, ಅದು ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳೋದು ಕೂಡ ಶೇರಿಂಗೇ. ಓಕೆ, ಸೊ ಅದನ್ನು ಯಾರ ಹತ್ರನಾದರೂ ಹೇಳ್ಕೊಳ್ಳಿ, ಅಥವಾ ಜಸ್ಟ್ ಒಬ್ಬರೇ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡಿ. ಎಷ್ಟೋ ಸಲ ಅದು ಹೆಲ್ಪ್ ಆಗುತ್ತೆ. ಯಾರೂ ಇಲ್ಲದೆ ಇದ್ರೆ, ನಿಮ್ಗೆ ಯಾರೂ ಫ್ರೆಂಡ್ಸ್ ಇಲ್ವಾ, ಒಬ್ಬರೇ ಕೂತ್ಕೊಂಡು ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ, ಅದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ನಿಮಗೆ ಎಷ್ಟೋ ಸಲ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಯಾವುದೋ ಒಂಥರ ರೀತಿಯಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ಹೇಳ್ತೀವಿ. ಸ್ಟಕ್ ಅಂದರೆ ಸಿಕ್ಕಾಕೊಂಡಂಗೆ ನಿಮಗೆ ಅನಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ನಮ್ಮ ಮನಸ್ಸು ಹೇಗೆ ಅಂತಂದರೆ, ಒಂದೊಂದು ಸಲ ಮನಸ್ಸನ್ನ ನಾವು ಹೇಳಿದ್ದು ಕೇಳಬೇಕು, ನಾವು ಹೇಳಿದ್ದು ನಮ್ಮ ಮನಸ್ಸು ಕೇಳಬೇಕು. ಸೊ ಆ ಥರ. ಸೊ ಅದು ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡ್ತಾಯಿದ್ರೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ಮನಸ್ಸು ಕೆಟ್ಟೋದಾಗ ಅದು ನಮಗೆ ಏನೇನೋ ಒಂದು ದಾರಿಗಳನ್ನ ಹೇಳ್ತಾ ಇರತ್ತೆ, ಏನೇನೋ ಮೆಸೇಜಸ್ ಕೊಡ್ತಾ ಇರತ್ತೆ. ನಮ್ಮ ಮನಸ್ಸು ನಮಗೇನೆ ಮೆಸೇಜಸ್ಸು ಏನೇನೋ ಕೊಡ್ತಾ ಇರತ್ತೆ. ಸೊ ಹಾಗಾಗಿ ಆ ಮೈಂಡಲ್ಲಿ ಏನಿದೆ, ಏನೇನೋ ಇದೆ, ಏನು ಅಂತ ಗೊತ್ತಿಲ್ಲ. ಬಟ್ ಆದರೆ ಅದನ್ನು ತೆಗೀರಿ, ಅದನ್ನು ಶೇರ್ ಮಾಡಿ, ಹೊರಗೆ ಹಾಕ್ಬಿಡಿ. ಓಕೆ, ಸ್ವಲ್ಪ ಮಟ್ಟಿಗಾದ್ರು ಕಮ್ಮಿ ಮಾಡ್ಕೊಳ್ಳಿ. ಸೊ ಇದು ನಾನು ನಿಮಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಇದೆಷ್ಟು ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಯಾವ ರೀತಿಯಾಗಿ ನಿಮಗೆ ಕೆಲಸದ ವಿಷಯ ಇರ್ಬೋದು, ಸಂಬಂಧದ ವಿಷಯ ಇರ್ಬೋದು, ಫ್ಯಾಮಿಲಿ ವಿಷಯ ಇರ್ಬೋದು, ಪರ್ಸ್ನಲ್ ವಿಷಯ ಇರ್ಬೋದು, ಏನಾದರೂ ಇರ್ಬೋದು, ಅದಕ್ಕೆ ಹೇಗೆ ಅನ್ವಯಿಸುತ್ತೆ ಆ ರೀತಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೇನೆ. ನಿಮಗೆ ಒಂದು ಯಾವುದಾದ್ರೂ ರೀತಿಯಲ್ಲಿ ಇದರಿಂದ ನಿಮಗೆ ಸಹಾಯ ಆಗಿದ್ದರೆ, ಹೆಲ್ಪ್ ಆಗಿದ್ದರೆ, ಅನುವಾಹಿನಿ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಧನ್ಯವಾದಗಳು.